ಅಧ್ಯಕ್ಷರೇ, ಉದಯ್ ಮಾನ್ಯ ಅಧ್ಯಕ್ಷರೇ, 1 ಮಿನಿಟ್. ಅಧ್ಯಕ್ಷರೇ 1 ಸೆಕೆಂಡ್. ಅಲ್ಲಲ್ಲ, ಅಬ್ಬಯ್ಯರು ಹೇಳಿದಾರ ಯಾವುದೋ ಪ್ರಭಾವಿ ಅವರು ಒತ್ತಡಕ್ಕಾಗಿ ಅಲ್ಲಿ ನಿಂತಿದ್ದ ಅಂತಕ್ಕಂಥ ಮಾತನ್ನು ಹೇಳಿದಾರ. ನಾನು ದಯವಿಟ್ಟು ಇದ್ದೇನೆ ಆ ಸಚಿವ ಯಾರು ಅಲ್ಲಲ್ಲ ಪ್ರಭಾವಿ ಇಲ್ಲ ಅವ್ರಿಗೆ ಹೇಳಿದ್ದಕ್ಕೆ ಉತ್ತರ ಕೊಡ್ತಾರೆ. ಯಾವುದೇ ಪ್ರಭಾವ ನಮ್ಮ ಕಡೆಯಿಂದ ಆಗಿಲ್ಲ, ನಾವು ಬಹಳ ಸ್ಪಷ್ಟಗೆ ಅದಕ್ಕೆ ದಯವಿಟ್ಟು ಇದು ನನ್ನ ಅಪಾದನೆ ಅಲ್ಲ, ಒಂದು ಆಂದೋಲನ ಸಮಿತಿ ಅಧ್ಯಕ್ಷ ನನ್ನ ಅಪಾದನೆ ಅಲ್ಲಲ್ಲ. ಪ್ರಶ್ನೆ ಕೇಳಿದ್ರು ಯಾರ ಹೆಸರನ್ನು ನಿಮ್ಮ ನಂದಲ್ಲದು ಆಂದೋಲನ ಸಮಿತಿ ಅಧ್ಯಕ್ಷ ಅಪಾದನೆ ಮಾಡಿದ್ದಾರೆ. ಆಯ್ತು, ಕೂತ್ಕೊಳ್ಳಿ ಅಧ್ಯಕ್ಷರೇ. ಉತ್ತರವನ್ನು ಮಹೇಶ್ ಅವರೇ, ಆಯ್ತು, ನಾನು ನೋಡ್ತಾ ಹೇಳ್ತೇನೆ ಏನಂತ. ಆಯ್ತು ನೋಡಿ, ನೀವೆಲ್ಲ ಯುನೈಟೆಡ್ ಆಗಿ ನೀವು ಫೈಟ್ ಮಾಡಿ ಡೆವಲಪ್ಮೆಂಟ್ ಮಾಡೋ ಬದಲು ಇಲ್ಲಿ ಗಲಾಟೆ ಮಾಡೋದಲ್ಲ. ಕೂತ್ಕೊಳ್ಳಿ ನೀವು. ಆಯ್ತು, ಮಾತೇ ಅರ್ಥ ಆಗ್ತಾ ಇಲ್ಲ ಅಲ್ರಿ ನಿಮ್ಗೆ. ನನ್ನ ಅಪಾದನೆ ಅಲ್ಲ ಅದು, ಅಧ್ಯಕ್ಷರ ಅಪಾದನೆ ಅದು, ನಂದಲ್ಲ. ನೀವು ಯಾಕೆ ಪ್ರಶ್ನೆ ಮಾಡ್ತೀರಿ? ನಂದಲ್ಲ ಅದು, ನಿಮ್ಗೆ ಅರ್ಥನೇ ಆಗ್ತಾ ಇಲ್ಲ. ಜೊಲ್ಲೆ ಶಶಿಕಲಾ ಸಾಬ್. ಸನ್ಮಾನ್ಯ ಅಧ್ಯಕ್ಷ, 1214 ಪ್ರಶ್ನೆ ಸಂಖ್ಯೆಯನ್ನು ಮಾನ್ಯ ಜವಳಿ ಕಬ್ಬು ಅಭಿವೃದ್ಧಿ ಮತ್ತು ಕೃಷಿ ಮಾರುಕಟ್ಟೆ ಸಚಿವರಲ್ಲಿ ಕೇಳಬಯಸ್ತೇನೆ. ಅಧ್ಯಕ್ಷರ ಉತ್ತರವನ್ನು ಒದಗಿಸಿದ್ದೀವಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ತುಂಬ ಸವಿಸ್ತಾರವಾಗಿ ಕೊಟ್ಟಿದ್ದಾರೆ. ಆದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲ ನೇಕಾರರ ಪರಿಸ್ಥಿತಿ ಯಾವ ರೀತಿಯಾಗಿದೆ ಅಂತಂದರೆ, ಇವತ್ತು ಸಣ್ಣ ನೇಕಾರರೆಲ್ಲರೂ ಕೂಡ ಅವರ ನೇಕಾರ ವೃತ್ತಿಯನ್ನು ಬಿಟ್ಟು ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಇಟ್ಕೊಳ್ಳುವಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಅಧ್ಯಕ್ಷ. ಯಾಕೆ ಅಂತಂದರೆ 2023 ಏಪ್ರಿಲ್ಗಿಂತ ಮುಂಚೆ 1 ರಿಂದ 20 ಯೂನಿಟ್ವರೆಗೆ ಇರ್ತಕ್ಕಂಥ HP ವರೆಗೆ ಇರ್ತಕ್ಕಂಥ ನೇಕಾರ ಬಿಲ್ಲನ್ನು ₹1.25 ಅಂತ ಇತ್ತು ಅಧ್ಯಕ್ಷೆ. ಆದರೆ ಅದನ್ನು ಏಪ್ರಿಲ್ 23ರಿಂದ ಮೇ 23ರವರೆಗೆ ಇಲ್ಲಿ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ ಅಧ್ಯಕ್ಷೆ. 20/10/23ರಲ್ಲಿ ಕೆಳಗಂಡಂತೆ ಆದೇಶ ಹೊರಡಿಸಲಾಗಿದೆ ಅಂಥೇಳಿ ಕೊಟ್ಟಿದ್ದಾರೆ. ರಾಜ್ಯ 80% ಸಣ್ಣ ಪ್ರಮಾಣದ ನೇಕಾರರಿಗೆ ಅನುಕೂಲವಾಗಿರೋದ್ರಿಂದ 10 HP ವರೆಗೂ ವಿದ್ಯುತ್ ಸಂಪರ್ಕ ಮತ್ತು ಹೊಂದಿರುವಂಥ ನೇಕಾರರಿಗೆ ಆ ಒಂದು ಬಿಲ್ಲಿನ ಜೊತೆಗೆ ಎನರ್ಜಿ ಚಾರ್ಜಸ್ಸು, ಫಿಕ್ಸ್ಡ್ ಚಾರ್ಜಸ್ಸು, ಫ್ಯೂಯಲ್ ಅಡ್ಜಸ್ಟ್ಮೆಂಟು ಚಾರ್ಜಸ್ಸು ಮತ್ತು ಟ್ಯಾಕ್ಸ್ ಇದೆಲ್ಲ ಸೇರಿಸ್ಬಿಟ್ಟು ಇವತ್ತು 10 ರಿಂದ 20 HP ವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವಂಥ ಇವರಿಗೆ 1.25 ಘಟಕವೊಂದರಂತೆ ಮಾಸಿಕ ಬಿಲ್ಲನ್ನು ತಗೋತಾ ಇದ್ದೀವಿ ಅನ್ನುವಂಥ ಉತ್ತರ ಕೊಟ್ಟಿದ್ದಾರೆ ಅಧ್ಯಕ್ಷ. ಆದರೆ ಇವತ್ತು ರಿಯಲ್ ನಾವು ಅಲ್ಲಿ ನೋಡಿದಾಗ ಅಲ್ಲಿ ಇರ್ತಕ್ಕಂಥ 1.25 ಬದಲಾಗಿ 23 ಮೇದಿಂದ ಅದು 11 ರೂಪಾಯಿ ಥರ ಈಗಾಗಲೇ ಶುಲ್ಕ ಅವರು ತಗೊಳ್ಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ ಅಧ್ಯಕ್ಷ. ಹಾಗಾಗಿ ಇವತ್ತು ನೇಕಾರರು ಅನೇಕ ಹೋರಾಟ ಮಾಡಿದರು. ಇಲ್ಲಿ ಆ ಉತ್ತರದಲ್ಲೂ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೇಕಾರರು ವಿದ್ಯುತ್ ಸಹಾಯಧನ ಬದಲಾವಣೆ ಮಾಡಿ ಈ ಹಿಂದೆ ಇದ್ದಂತೆ ಸರ್ಕಾರದ ಆದೇಶ ಹೊರಡಿಸಲು ನಿರಂತರ ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಸರ್ಕಾರ ನೇಕಾರರ ಸಮಸ್ಯೆಯನ್ನು ಮನಗಂಡು ಸರ್ಕಾರದ 25/9/24ರಲ್ಲಿ 10.1 HPಯಿಂದ 20 HPವರೆಗೆ ವಿದ್ಯುತ್ ಸಂಪರ್ಕ ಹೊಂದಿರುವ ಮತ್ತು ಪಡೆದ ಮಗ್ಗ ಮತ್ತು ಮಗ್ಗಪೂರ್ವಕ ಘಟಕಗಳಿಗೆ ಒಟ್ಟು ಯೂನಿಟ್ಗಳಿಗೆ ಪ್ರತಿ ಯೂನಿಟ್ಗೆ 1.25ರಂತೆ ಶುಲ್ಕವನ್ನು ಎಲ್ಲ ಚಾರ್ಜಸ್ ಭರಿಸಿ ಈ ಘಟಕದವರೇ ಭರಿಸಬೇಕು ಅಂಥೇಳಿ ಆದೇಶ ಮಾಡಲಾಗಿದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಅಧ್ಯಕ್ಷ. ಆದರೆ 1 ರಿಂದ 20 HP ವರೆಗೆ ಇರ್ತಕ್ಕಂಥ ಅತಿ ಬಡ ನೇಕಾರರಿದ್ದಾರೆ ಅಧ್ಯಕ್ಷ. ಅವರಿಗೆ 1.25 ಅಂತೆ ಅವರು ತುಂಬೋದಕ್ಕೆ ರೆಡಿ ಇದ್ದಾರೆ, ತುಂಬತಾನೆ ಬಂದಿದ್ದಾರೆ. ಆದರೂ ಕೂಡ ಇದರಲ್ಲಿ ಎಲ್ಲ ಟ್ಯಾಕ್ಸ್ ಮತ್ತು ದಂಡ ಹಾಕಿ ಈಗಾಗಲೇ ಇಡೀ ಕರ್ನಾಟಕ ನೋಡಿದರೆ 20 ಕೋಟಿ ಮತ್ತು ನನ್ನ ಕ್ಷೇತ್ರದಲ್ಲಿ ನೋಡಿದರೆ 10 ಕೋಟಿ ಈ ರೀತಿ ಒಂದು ಭಾರ ನೇಕಾರ ಮೇಲೆ ಆಗ್ತಾ ಇದೆ ಅಧ್ಯಕ್ಷೆ. ಮತ್ತು ಅದಕ್ಕೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಇವರೆಲ್ಲರೂ ಬಡತನದ ನೇಕಾರರಿದ್ದಾರೆ ಮತ್ತು ಇದು ಬಿಲ್ ಕಟ್ಟಿಲ್ಲ ಅಂಥೇಳಿ ಹೆಸ್ಕಾಮ್ನವ್ರು ಬಂದು ಅವರು ಎಲೆಕ್ಟ್ರಿಸಿಟಿ ಕಟ್ ಮಾಡಿದ್ದಾರೆ ಅಧ್ಯಕ್ಷೆ. ಹಾಗಾಗಿ ನಾವು ಕೂಡ ಎಲ್ಲರಲ್ಲೂ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ, ನೇಕಾರರಂತೂ ಗೋಳು ನೋಡೋಕ್ಕಾಗ್ತಾ ಇಲ್ಲ ಅಧ್ಯಕ್ಷ. ಹಾಗಾಗಿ ನಾನು ದಯವಿಟ್ಟು ಸಚಿವರಲ್ಲಿ ವಿನಂತಿ ಮಾಡ್ಕೋತಾ ಇದ್ದೇನೆ, ಈ ಒಂದು ಇಡೀ ಕರ್ನಾಟಕದ 20 ಕೋಟಿ ಇದು ನಿಮ್ಮ ಸರ್ಕಾರಕ್ಕೆ ಏನು ಭಾಳ ದೊಡ್ಡ ಅಮೌಂಟ್ ಅಲ್ಲ, ಅದನ್ನು ಮನ್ನಾ ಮಾಡಿ ಆ ಬಡ ನೇಕಾರರಿಗೆ ಒಂದು ಜೀವದಾನ ಕೊಡಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡ್ತೇನೆ ಅಧ್ಯಕ್ಷೆ. ಹಾಗಾಗಿ ಸಚಿವರು ಇದಕ್ಕೆ ಸ್ಪಂದಿಸ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವರನ್ನು ಸ್ಪಂದಿಸಬೇಕು ಅಂತ ತಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಅಧ್ಯಕ್ಷ.
ಸನ್ಮಾನ್ಯ ಅಧ್ಯಕ್ಷರೇ, ಚುನಾವಣೆಗಿಂತಲೂ ಪೂರ್ವದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದರು 1ರಿಂದ 10 HP ವರೆಗೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಕೊಡ್ತೀವಿ ಅಂಥೇಳಿ. ಆದರೆ ಆ ಕೊಡ್ತಕ್ಕಂಥ ಆದೇಶ ಏನಾಗಿದೆ, ನವಂಬರ್ನಲ್ಲಿ ಆದೇಶ ಆಗಿದೆ. ಆ ಮೇಕ್ಕಿಂತಲೂ ಪೂರ್ವದಿಂದ ಮತ್ತು ನವಂಬರ್ವರೆಗೆ ಇರ್ತಕ್ಕಂಥ ಜನರೇನಿದ್ದಾರೆ ಆ ಬಿಲ್ಲನ್ನು ಅವರೇ ಭರಿಸ್ಬೇಕು. ಕೇವಲ 20 ಅಥವಾ 30 ಕೋಟಿ ಅಷ್ಟೇ ಅಲ್ಲ ಮೇಡಮ್, 120 ಕೋಟಿ ಮನ್ನಾ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರದಿಂದ 1ರಿಂದ 10 HP ವರೆಗೆ. ಪುನಃ 1ರಿಂದ 10 HP ಆದಮೇಲೆ 10ರಿಂದ 20 HP ಅವರು ಕೂಡ ಬಂದರು. ಅವರಿಗೂ ಕೂಡ ನಾವು ₹1.25 ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀವಿ. ಸೊ ನಿಮ್ಮ ತಿಳುವಳಿಕೆ ಪ್ರಕಾರ 10ರಿಂದ 20 ಕೋಟಿ ಅಲ್ಲ, 120 ಕೋಟಿ ಸರ್ಕಾರಕ್ಕೆ ಹೊರೆ ಆಗ್ತಾ ಇದ್ದರೂ ಕೂಡ ಇದನ್ನು ಭರಣಾ ಮಾಡಿ ನಾವು ಕೊಡ್ತಾ ಇದ್ದೀವಿ ಅಧ್ಯಕ್ಷ. ಅವ್ರ ಮೇನ್ ಪ್ರಶ್ನೆ ಏನಂದರೆ, ನಮ್ಮ ಸರ್ಕಾರ ಬರೋಕ್ಕಿಂತ ಪೂರ್ವದಲ್ಲಿ ಮತ್ತು ಬಂದ ಮೇಲೆ 6-7 ತಿಂಗಳು ಏನಿದೆ ಆ ಹಣವನ್ನು ನೇಕಾರರೇ ಭರಿಸಬೇಕು ಅನ್ನತಕ್ಕಂಥದ್ದು ಆದೇಶದಲ್ಲಿದೆ. ಅದಕ್ಕೆ ಅದನ್ನು ವಸೂಲಿ ಮಾಡ್ತಾ ಇದ್ದಾರೆ. ಅದನ್ನು ಮಾಡಬೇಡಿ ಅಂತೇಳಿ ಸಿದ್ದು ಸೌದಿ ಅವರು ಕೂಡ ಬಂದಿದ್ದರು. ಅದನ್ನು ನನ್ನ ಕಡೆ ಕಷ್ಟ. ಅದು ಸರ್ಕಾರದ ಆದೇಶ ಏನಿರ್ತದೆ ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ. ಹಿಂದಿನಿಂದ ಎಲ್ಲ ಸೇರಿಸಿ ಮಾಡೋಕ್ಕಾಗೋದಿಲ್ಲ. ಯಾವ ದೇಶನಿಂದ ಯಾವ ತಾರೀಕಿನಿಂದ ಆದೇಶ ಮಾಡಿರ್ತೀವೋ ಅಲ್ಲಿಂದ ಮಾತ್ರ ಅದು ಜಾರಿಗೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇದು ಕಷ್ಟ ಆಗ್ತದೆ ಹಿಂದಿಂದ ನನಗೆ ಮನ್ನಾ ಮಾಡಿಸೋದು. ಆದರೂ ಕೂಡ ನೀವೇನಾದರೂ ನೀವು ಮನವಿ ಮಾಡ್ತಾ ಇದ್ದೀರಿ, ಅದನ್ನು ಪರಿಶೀಲನೆ ಮಾಡಿ ಅಂತೇಳಿ ಖಂಡಿತ ನಾನು ಪರಿಶೀಲನೆ ಮಾಡಿ. ಸನ್ಮಾನ್ಯ ಅಧ್ಯಕ್ಷ, ಈಗಾಗಲೇ 120 ಕೋಟಿಗಿಂತ ಜಾಸ್ತಿ ಮನ್ನಾ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಹೇಳಿದ್ರು. ಅದನ್ನು ಸ್ವಾಗತ ಮಾಡ್ತೀವಿ. ಆದಷ್ಟು ಬೇಗ ಮಾಡ್ರಿ ಅಂತ ಕೇಳ್ಕೊತಾ ಇದ್ದೆ ಅಧ್ಯಕ್ಷ. ಆದ್ರೆ ಇವತ್ತು ನಮ್ಮ ನೇಕಾರರೆಲ್ಲರೂ ಕೂಡ ₹1.25 ರೆಗ್ಯುಲರ್ ಆಗಿ ಕಟ್ತಾ ಬಂದಿದ್ದಾರೆ. ನಡುಗಡೆ ಏನು ಒಂದು 7-8 ತಿಂಗಳು ಡಿಲೇ ಆಗಿತ್ತು, ಅದರಿಂದ ಇವತ್ತು ಅವ್ರ ಲೈಟ್ ಕನೆಕ್ಷನ್ ಕಿತ್ತಿರೋದ್ರಿಂದ ಅವ್ರ ಜೀವಕ್ಕೆ ಎಷ್ಟು ಅಪಾಯ ಆಗ್ತಾ ಇದೆ. ಇವತ್ತು ಸುಸೈಡ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಆ ನೇಕಾರರದಿದೆ ಅಧ್ಯಕ್ಷ. ದಯವಿಟ್ಟು ನೀವು ದೊಡ್ಡ ಮನಸ್ಸು ಮಾಡಿ ಅದನ್ನು ಕೂಡ ಆ ಹೊರೆನೂ ನೀವು ತಗೊಂಡು ಸರ್ಕಾರ ಅದನ್ನು ಮನ್ನಾ ಮಾಡಿದರೆ ನಮ್ಮ ರಾಜ್ಯದ ಎಲ್ಲ ನೇಕಾರರು ಕೂಡ ನಿಮಗೆ ಅಭಿನಂದನೆ ಸಲ್ಲಿಸ್ತಾರೆ. ಸಿದ್ದು ಅನ್ನೋರ್ಗೂ ಈ ಪ್ರಾಬ್ಲಮ್ ಗೊತ್ತು. ಹಾಗಾಗಿ ನಾವು ಕೇಳ್ಕೊಳ್ಳೋದೇನು ಅಂತಂದ್ರೆ ಅದನ್ನು ಕೂಡ ಕನ್ಸಿಡರ್ ಮಾಡ್ರಿ ಅಂತ ಕೇಳ್ಕೊತೇವೆ. ಜಗಳಕ್ಕೆ ನಿಂತು ಬಿಡ್ತಾರೆ, ಹಂಗಾಗೋದಿಲ್ಲ ಅದು. ಅಲ್ಲ, ಸ್ವಲ್ಪ ನೀವು ಕುತ್ಕೊಳ್ಳಿ ಸರ್, ತಮ್ದಲ್ಲ ಅವ್ರದ್ದೇ ಇದೆ, ನಿಮ್ಮದು ಇದು ಇದೆ ಅನ್ನೋದು ನನಗೆ ಗೊತ್ತಿದೆ. ನಾನೇನು ಹೇಳ್ತಾ ಇದ್ದೀನಿ, ಯಾವುದೇ ಆದೇಶ ಆದರೆ ಅವತ್ತಿನಿಂದ ಮಾತ್ರ ಆಗ್ತದೆ, ಅದು ಹಿಂದಿನ ನಾವು ಮಾಡೋಕ್ಕಾಗೋದಿಲ್ಲ. ಅದನ್ನೇ ಅವ್ರದ್ದು ವಾದ ಇದೆ. ಅದು 7 ತಿಂಗಳ ಗ್ಯಾಪ್ ಏನಿದೆ ಅದನ್ನು ದಂಡ ಮತ್ತು ಕೊಡಬೇಕಾದಂಥ ಪಾವತಿ ಬಿಲ್ಲು ಕೂಡ ಸೇರಿಸಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ. ಆದರೆ ಅರ್ಧದಷ್ಟು ಜನ ಈಗಾಗಲೇ ತುಂಬಿಟ್ಟಿದ್ದಾರೆ. ಅದು ಸಿದ್ದು ಅವ್ರಿಗೂ ಗೊತ್ತಿದೆ, ತುಂಬಿಟ್ಟಿದ್ದಾರೆ. ಕೆಲವೊಬ್ಬರು ಮಾತ್ರ ತುಂಬಿಲ್ಲ. ಆದರೂ ಕೂಡ ನಾನೇನು ಹೇಳ್ತಾ ಇದ್ದೀನಿ, ನಾವು ಇನ್ನೊಮ್ಮೆ ಸೇರಿ ಮುಖ್ಯಮಂತ್ರಿಗಳಿಗೆ ಹೋಗಬೇಕಾದ್ರೆ ಒತ್ತಾಯ ಮಾಡೋಣ. ಯಾಕಂದರೆ ಆರ್ಥಿಕ ಇಲಾಖೆ ಅವ್ರು ನಿರ್ವಹಣೆ ಮಾಡ್ತಾರೆ, ನಾನು ಜವಾಬ್ದಾರಿ ತಗೊಳಕ್ಕೆ ಬರೋದಿಲ್ಲ. ಖಂಡಿತ ನಾನು ಪ್ರಯತ್ನ ಮಾಡ್ತೀನಿ. ಅಧ್ಯಕ್ಷ, ತಾವು ಸೀನಿಯರ್ ಮಂತ್ರಿ ಇದ್ರಿ, ತಾವು ಹೇಳಿದ್ರೆ ಮುಖ್ಯಮಂತ್ರಿ ಕೇಳ್ತಾರೆ. ಸೀನಿಯರ್ ರಿಕ್ವೆಸ್ಟ್ ಮಾಡಿದ್ರೆ ಮುಖ್ಯಮಂತ್ರಿ 100% ಹೋಗ್ತಾರೆ. ನಿಮ್ಮನ್ನೇ ಕರ್ಕೊಂಡು 100 ಹೋಗ್ತಾರೆ, ನಮ್ಮ ಭರೋಸಾ ಇದೆ. ತಾವು ಕನ್ವಿನ್ಸ್ ಮಾಡಬೇಕು ಅಷ್ಟೇ. ಅಧ್ಯಕ್ಷರೇ, ತಾವು ಕನ್ವಿನ್ಸ್ ಮಾಡಿದ್ರೆ ಕೆಲಸ ಆಗುತ್ತೆ. ನಿಜವಾಗಿ ಎಲ್ಲರಿಗೆ ತೊಂದರೆ ಆಗ್ತಾ ಇದೆ. ಹಿಂದಿನ ಸರ್ಕಾರ ಇವರಿಗೆ ಯಾವುದೇ 1ರಿಂದ 10 HP ಅವರಿಗೆ ರಿಯಾಯಿತಿ ಕೊಡಲಿಲ್ಲ. ನಮ್ಮ ಸರ್ಕಾರ ಪ್ರಣಾಳಿಕೆಯಲ್ಲಿ ಘೋಷಣೆ ಮಾಡಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದ ಮೇಲೆ 1ರಿಂದ 10 HP ಅವರಿಗೆ ಫ್ರೀನೇ ಕೊಟ್ರಿ. ಫಿಕ್ಸ್ ಚಾರ್ಜಸ್ಸು, ಲೈನ್ ಚಾರ್ಜಸ್ ಮಾತ್ರ ಅವ್ರು ಕೊಡಲೇಬೇಕು. ಆ ಆದೇಶದಲ್ಲಿ ಅದು ಇದೆ. ಅದನ್ನು ಅವ್ರ ಪ್ರಶ್ನೆ ಇತ್ತು, ಇರಲಿ. ಬಟ್ ಅದಕ್ಕೆ 1ರಿಂದ 10 HP ಕೊಟ್ಟ ಮೇಲೆ 10ರಿಂದ 20 HP ಕೊಡೋಂದ್ರು. ಅದಕ್ಕೂ ಕೂಡ ₹1.25 ಕೊಟ್ಟಿದ್ದೀವಿ. ಎಲ್ಲ ಹೊರೆ ಸೇರಿ 120ರಿಂದ 130 ಕೋಟಿ ಬರ್ತಾ ಇದೆ. ಇನ್ನು ಕೆಲವೊಬ್ರು ಏನು ಏಪ್ರಿಲ್ನಿಂದ ನವಂಬರ್ವರೆಗೆ ಎಷ್ಟು ಜನ ಉಳಿದಿದ್ದಾರೆ ಅದನ್ನಷ್ಟು ಮನ್ನಾ ಮಾಡಿಸಿ ಅಂತ ಇದ್ದಾರೆ. ಅದನ್ನು ನಾನು ರೈಟ್ ಅಲ್ಲ ಮಾನ್ಯ ಅಧ್ಯಕ್ಷರೇ, ಮಾತಾಡಕ್ ಕೊಡ್ರಿ. ಈಗ 2.5 ವರ್ಷ ಮೇಲ್ಪಟ್ಟ ಆಯ್ತು. ಅವ್ರು ನಿರಂತರ ಉದ್ಯೋಗ ಬಿಟ್ಟು ತಿರುಗಾಡತಾರ. ಅವರಲ್ಲಿ ಹೋಗಿದ್ರೆ ಮನೆಗೆ, ಬಿಜಾಪುರಕ್ಕೂ ಅವ್ರ ಮನೆಗೆ ಹೋಗಿ ಬಂದಾರ. ಅವ್ರು ಕೂಡ ಮೀಟಿಂಗ್ ಮಾಡಿ ಬಂದಾರ. ಅಲ್ಲಲ್ರಿ, ನಾನು ಹೇಳ್ತೀನಿ, ನಮ್ ಇದ್ದರೇ ಕೇಳ್ರಿ. ಅವ್ರ ಪಾಪ ಬಡವರು, ಅವ್ರಿಗೇನೋ ಬದುಕಲಾಕ ಆಗಲ್ಲ. ಮಂತ್ರಿ ಬಂದ್ರ ನೋಡ್ರಿ, 1 ಮೀಟ್ರ್ ನಮ್ದೇನು ವಿಚಾರ ಐತೆ ಅಂದ್ರೆ, ಬರೇ ಹಿಂದಿನ ಗೌರ್ಮೆಂಟ್ ಮಾಡಬೇಡ್ರಿ ದಯಮಾಡಿ.
ನೀವೇನು ಆಶ್ವಾಸನೆ ಕೊಟ್ಟಿದ್ದಿರಲ್ಲ, ನಾವು ಅಧಿಕಾರ ವಹಿಸ್ಕೊಂಡ ತಕ್ಷಣ ನಾವು 10 HP 20 HP ವರೆಗೆ ಮನ್ನಾ ಮಾಡ್ತೀವತ್ತ ಹೇಳಿದಿರ್ತಾವ, ಫ್ರೀ ಕೊಡ್ತೀವತ್ತ. ಫ್ರೀ ಕೊಟ್ಟದ್ರೊಳಗಿಂದ 6 ತಿಂಗಳು ಉಳಿದದ. ಒಂದು ನಿಮಿಷ ಇದ್ದೋಣ, ಒಂದು ನಿಮಿಷ. ಪ್ರಣಾಳಿಕೆ ಒಳಗೆ ನಾವು ಘೋಷಣೆ ಮಾಡ್ತೀವಿ, ತತ್ಕ್ಷಣ ಅಂತ ಬರೀದಿಲ್ಲ. ನಿಮ್ಮ ಪ್ರಣಾಳಿಕೆನೂ ಹಾಗೆ ಇರ್ತದೆ, ನನ್ನ ಪ್ರಣಾಳಿಕೆನೂ ಹಾಗೆ ಇರ್ತದೆ. ಆದರೆ ನಾನೇನು ಹೇಳ್ತಾ ಇದ್ದೀನಿ, ನಾವು ಇಂಪ್ಲಿಮೆಂಟ್ ಮಾಡಬೇಕಾಗಿದ್ದು ಒಂದು 5-6 ತಿಂಗಳ ನಂತರ ಮಾಡಿದ್ದೀವಿ. ಅದು ಪ್ರಾಸ್ಪೆಕ್ಟಿವ್ ಆಗ್ತದೆ, ರೆಟ್ರಾಸ್ಪೆಕ್ಟಿವ್ ಆಗೋದಿಲ್ಲ. ಆದರೂ ನಾನೇನು ಹೇಳ್ತಾ ಇದ್ದೀನಿ, ನಿಮ್ಮ ಸರ್ಕಾರ ಮಾಡದೇ ಇರೋ ಕೆಲಸ ನಾವು ಮಾಡಿದ್ದೀವಿ. ನೀವು ನಮ್ಗೆ ಶಬಾಷ್ಗಿರಿ ಕೊಡಬೇಡಿ. 6 ತಿಂಗಳದ್ದು ಏನದ ಅದು ಬಿಡಿಸೋದಿದೆಯಲ್ಲ, ನಾನು ನೀವು ಸೇರಿ ಪ್ರಯತ್ನ ಮಾಡೋಣ. ದಯಮಾಡಿ ಮುಖ್ಯಮಂತ್ರಿ ಅವರು ಬಂದಾರ, ಬಂದ್ರೆ ಆಯ್ತು. ಅವರು ಬಂದಾರ, ನೀವು ಅವ್ರಿಗೆ ಹೇಳ್ರಿ, ನಾವು ವಿನಂತಿ ಮಾಡ್ಕೋತೀವಿ. ನೀವೇ ನೀವು ಅವ್ರಿಗೆ ತುಂಬಲಾಕ ಸಾಧ್ಯ ಇಲ್ಲ ರೀ ಸರ್. ಉದ್ಯೋಗ ಬಂದಾಗತ್ತೆ ಅವ್ರದ್ದು, ಅರ್ಥ ಮಾಡ್ಕೊಳ್ಳಿ. ಬಿಜೆಪಿ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇದ್ದಾಗಲೂ ರಿಯಾಯಿತಿ ವಿದ್ಯುತ್ ಕೊಡ್ಲಾಕ್ ಪ್ರಾರಂಭ ಮಾಡಿದ್ದ ಯಡಿಯೂರಪ್ಪನವರು. ಬಿಜೆಪಿ ಸರ್ಕಾರ ಬಿಜೆಪಿ ಇವತ್ತು ನೇಕಾರು ಜನರ ನೆಮ್ಮದಿ ಜೀವನ ನೋಡ್ತಾ ಇದ್ದಾರೆ. ಬಿಜೆಪಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆ ಕಾರ್ಯಕ್ರಮಗಳ ಈಗ ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿಗಳ ಹತ್ರ 6-7 ತಿಂಗಳದ್ ನಮ್ಗೇನ್ ಬಾಳ್ ಹೊರೆಯಲ್ಲ. ನಾನು ಹೋಗಿ ಕರ್ಕೊಂಡು ತಾವೇ ಕನ್ವಿನ್ಸ್ ಮಾಡಿದ್ರೆ ಮುಖ್ಯಮಂತ್ರಿ 100% ಒಪ್ತಾರೆ. ಕರೆಂಟ್ ಬಿಲ್ 5-6 ತಿಂಗಳದ್ ನಮ್ ಸರ್ಕಾರ ಕನ್ವಿನ್ಸ್ ಮಾಡಬೇಕು. ಒಂದ್ ನಿಮಿಷ ನಿಂದ 5-6 ತಿಂಗಳ ಹಿಂದೆ ನಾವು ಪ್ರಣಾಳಿಕೆಯಲ್ಲಿ 1ರಿಂದ 10 HP ವರೆಗೆ ಫ್ರೀ ಕೊಡ್ತೀವಿ ಅಂತಿದ್ವಲ್ಲ, ನಮ್ಮ ಪ್ರಣಾಳಿಕೆಯಲ್ಲಿ ಅದು ಕೊಟ್ಟಿದ್ದೀವಿ ಸರ್. ಆದರೆ ಅದು ನಾವು ಮೇನಲ್ಲಿ ಸರ್ಕಾರ ಬಂದ ಮೇಲೆ ನವಂಬರ್ವರೆಗೆ ಚಾರ್ಜಸ್ ಆಗಿದೆ. ಆ ನವಂಬರ್ದಲ್ಲಿ ಮೇ ಟು ನವಂಬರ್ ಎಷ್ಟು ಒಂದು 4-5 ತಿಂಗಳದಿದೆ, ಅದನ್ನ ಬಿಟ್ಕೊಡಿ ಅಂತ ಹೇಳ್ತಾರೆ. ಮನೆ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿ ಆದ್ರೆ ಓಕೆ. ಸಮಸ್ಯೆ ಬಗ್ಗೆ ಇರ್ಬೇಕು, ಇದ್ರಾಗ ರಾಜಕಾರಣ ಮಾಡ್ಬಾರ್ದು. ಮುಖ್ಯಮಂತ್ರಿ ಓಕೆ, ರಾಜಕಾರಣ ಮಾಡ್ತಾ ಇಲ್ಲ. ಸಭಾಧ್ಯಕ್ಷ ಇಷ್ಟೇನೆ, ಸಭಾಧ್ಯಕ್ಷರೇ, ನಾವು ನೇಕಾರ ವಿಚಾರದಲ್ಲಿ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ನಾವೇನ್ ಅದ್ರ ನಮ್ಮ ವಿನಂತಿ ಇಷ್ಟೇನೆ, ಇಷ್ಟೇ ಸ್ವಾಮಿ, ನಮ್ಮ ಸಭಾಧ್ಯಕ್ಷ ನಮ್ಮ ವಿನಂತಿ ಇಷ್ಟೇನೆ. ನೇಕಾರ ವಿಚಾರದಲ್ಲಿ ಚೌಕಾಸಿ ಮಾಡುವಂತದ್ದು ಬೇಡ. ಈಗಾಗಲೇ ಸಂಕಷ್ಟದಲ್ಲಿದ್ದಾರೆ. ಅದೇನು ಇನ್ನು 5-6 ತಿಂಗಳು ಏನ್ ಮಾಡ್ಬೇಕು ಅದನ್ನ ಸೇರಿಸ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿ, ಅಷ್ಟೇ ಮಾಡಿ ಅಂತ ವಿನಂತಿ ಮಾಡ್ತಾ ಇರುವಂತದ್ದು. ಅವರೆಲ್ಲ ಸಣ್ಣ ನೇಕಾರರಿದ್ದಾರೆ ಸಚಿವರು, ಸನ್ಮಾನ್ಯ ಮುಖ್ಯಮಂತ್ರಿಗಳೇ. ಅವ್ರು ಇನ್ನೂ ಸಣ್ಣ ರೈತರಿದ್ದಾರೆ. ನಾನು ನೀವು ಕೂಡ ಹೋಗಿ ಮಾಡೋಣ. ಡೇಟ್ ಕೊಡ್ರಿ, ಮುಂದಿನ ವಾರ ಒಂದು ಡೇಟ್ ಕೊಡ್ರಿ, ಎಲ್ಲಾರು ಕೂಡ್ಕೊಂಡು ಮುಖ್ಯಮಂತ್ರಿ ಹೋಗನ್ ಮೇಡಮ್. ನಾವು ನೀವು ಕೂಡ ಮಾಡೋಣ. ಸರ್, ಅಲ್ಲಿ ತಗ ಡಿಸ್ಕನೆಕ್ಟ್ ಮಾಡಬೇಡ ಅಂತ ಹೇಳ್ರಿ. ಅಲ್ಲ, ಲೈಟ್ ಡಿಸ್ಕನೆಕ್ಟ್ ಮಾಡಿ ಅವ್ರು ಉದ್ಯೋಗ ಅದು KEB. ನಾನು ಹೇಳ್ತೀನಿ ಅವರಿಗೆ. 1232 ಪ್ರಶ್ನೆಯನ್ನ ಚರ್ಚೆ ಮಾಡಿ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರನ್ನ ಕೇಳಲು ಬಯಸ್ತಾ ಇದ್ದೀನಿ. ಪ್ರಯತ್ನ ತಾವು ಮಾಡ್ತಾ ಇದ್ದೀರಿ, ನಿಮ್ ಜೊತೆ ನಾವು ಸಹಕಾರ ಮಾಡ್ತೀವಿ. ಸಂಘರ್ಷಕ್ಕೆ ಹೋಗೋದು ಬೇಡ. ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿರಲ್ಲ ಮಾಡ್ತೀವಿ. ಅಧ್ಯಕ್ಷರೇ, ಆಮೇಲೆ ಮಾನಪ್ಪ ವಜ್ಜಲ್ 1232 ಪ್ರಶ್ನೆ